ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನನ್ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಕಡೆ. ರಾಧಿಕನ್ ಮದುವೆ ಮಾತ್ರ ಚೆನ್ನಾಗಿ ಆಗ್ಬೇಕು ಅಂತ ಅನ್ನಿಸ್ತು. ಸುನೇನಾ, ನೀನ್ ಹೇಳಿದ್ರೆ ನಂಬಲ್ಲ, ಆ ಮನುಷ್ಯ ಮದುವೆ ಖರ್ಚಿಗೆ ಅಂತ ನನಗೆ 5 ಲಕ್ಷ ರೂಪಾಯಿ ಬೇರೆ ಕೊಟ್ಟೋಗಿದ್ದಾನೆ. ಏನ್ ಹೇಳ್ತಿದ್ದೀರಾ? 5 ಲಕ್ಷನ? ಹೌದು. ಅವ್ರು ಹಾಗೆ ಕೊಟ್ಟು ಹೋಗೋವಾಗ ಬೇಡ ದೊಡ್ಡಪ್ಪ ಅಂತ ನನ್ನ ಕೈಲಿ ಹೇಳಕ್ ಆಗ್ಲಿಲ್ಲ. ನಾನು ತಗೊಳ್ಳದೆ ಹೋದ್ರೆ ಆಮೇಲೆ ಅದನ್ನೇ ನೆಪ ಮಾಡ್ಕೊಂಡು ನನ್ನ ತಂಗಿ ಮದುವೆಗೆ ಏನಾದ್ರು ತೊಂದರೆ ಕೊಡ್ತಾರೆ ಅಂತ ನಾನು ಆ ದುಡ್ಡು ತಗೊಂಡ್ಬಿಟ್ಟೆ. ಆ ದುಡ್ಡನ್ನ ಕಬಡಲ್ಲಿ ಇಟ್ಟಿದ್ದೀನಿ. ಆದ್ರೆ ಒಂದು ಮಾತು ಸುನೈನಾ, ಎಂತ ತಲೆ ಹೋಗೋ ಪರಿಸ್ಥಿತಿ ಬಂದ್ರು ಆ ದುಡ್ಡಲ್ಲಿ 1 ರೂಪಾಯಿನೂ ಕೂಡ ನನ್ನ ತಂಗಿ ಮದುವೆ ಖರ್ಚು ಮಾಡಬಾರ್ದು ಅಂತ ಡಿಸೈಡ್ ಮಾಡಿದ್ದೀನಿ. ನನ್ನ ತಂಗಿ ಆಸೆನೆ ಸರ್ವನಾಶ ಮಾಡಬೇಕು ಅನ್ಕೊಂಡಿರೋ ಆ ದುಷ್ಟನ ದುಡ್ಡನ್ನ ನನ್ನ ತಂಗಿ ಮದುವೆಗೆ ಏನಾರು ನಾನು ಖರ್ಚು ಮಾಡಿದ್ರೆ ಖಂಡಿತ ನನಗೆ ಘೋರ ನರಕ ಸಿಗುತ್ತೆ. ಒಂದು ವೇಳೆ ನಾನೇನಾರು ಆ ದುಡ್ಡನ್ನ ಮದುವೆಗೆ ಬಳಸಿ ಅದೇನೋ ರಾಧಿಕಂಗ್ ಗೊತ್ತಾಗ್ಬಿಟ್ರೆ ಅವಳು ಖಂಡಿತ ಅದನ್ನ ಸಹಿಸ್ಕೊಳ್ಳಲ್ಲ. ಇಲ್ಲ ಇಲ್ಲ, ಖಂಡಿತ ನಾ ತಪ್ಪು ಮಾಡಲ್ಲ. ನಿನಗೆ ನೆನಪಿದ್ಯಾ, ರಾಧಿಕನ್ ಎಂಗೇಜ್ಮೆಂಟ್ನಲ್ಲಿ ಚಿರುಗೆ ಉಂಗ್ರ ತರಬೇಕು ಅಂದಾಗ ನೀನ್ ಕೇಳ್ದೆ, ರೀ ದುಡ್ಡು ಕಡಿಮೆ ಇದೆ, ಏನ್ರಿ ಮಾಡ್ತೀರಾ, ದೊಡ್ಡಪ್ಪನ ಹತ್ರ ಸಾಲ ಕೇಳ್ತೀರಾ ಅಂತ ನೀನ್ ಕೇಳ್ದಾಗ್ಲೂ ನಾನ್ ಕೇಳ್ಬಾರ್ದು ಅಂತಾನೆ ಇದ್ದೆ. ಆದ್ರೆ ಆಗ ರಾಧಿಕಾ ಅದನ್ನ ಕೇಳಿಸ್ಕೊಂಡು ಏನ್ ಹೇಳಿದ್ಲು ಹೇಳು? ಇಷ್ಟು ಸಾಕು ಕಾಶಿ ಅಣ್ಣ, ಈ ಮಾತು ಕೇಳಿದ್ಮೇಲೆ ನೀನ್ ಈ ಮನೆಯವ್ರನ್ನ ಚೆನ್ನಾಗಿ ನೋಡ್ಕೋತೀಯ, ಯಾರ ಮುಂದಲ್ಲೂ ಇವ್ರು ಯಾರನ್ನೂ ತಲೆ ತಗ್ಸಕ್ ಬಿಡೋದಿಲ್ಲ ಅಂತ ಹೇಳಿದ್ಲು. ಅವತ್ತು ನನ್ ಮೇಲೆ ಎಷ್ಟು ನಂಬಿಕೆ ಇಟ್ಟು ಮಾತಾಡಿದ್ಲು.